ಅದೇ ಜ್ಯೂಸ್ ಹಣ್ಣಿನ ತೋರ್ಸಪ್ಪ. ಇಲ್ಲೆಲ್ಲಿ ಇತ್ತಲ್ಲ, ಇಲ್ಲಿ ಇಲ್ಲೆಲ್ಲಿ ಇತ್ತಲ್ಲ, ಇಲ್ಲಿ ಐತಿ. ಅಣ್ಣ ಇದು ಜ್ಯೂಸ್ ಹಣ್ಣಿಂದು ಗಡಿಯಾರದ ಹಣ್ಣು ಅಂತಾರೆ. ಇನ್ನೊಂದು ಹೆಸರು ಏನೋ ಹೇಳ್ತಾರೆ, ಬಾಯ ಮರ್ತಿದ್ದೀನಿ. ಭಾರಿ ಬಿಡ್ತದೆ, ಭರ್ಜರಿ ಬಿಡ್ತದೆ. ನೋಡಲ್ಲಿ ಎಷ್ಟೈತೆ ಒಂದು ಇದ್ರಾಗ ಹಣ್ಣಿದೆಯಾ? ಹಣ್ಣು ಕೊಡ್ತೀನಿ. ಹಣ್ಣು ಇದ್ರ ಕಲೆ ಇಲ್ಲ ಖಾಲಿ ಆಗುತ್ತೆ, ಆವಲ್ದಾಗ ಕೊಡ್ತೀನಿ. ಇದು ಅದಟ್ಟಿಗೆ ಸುಳಿ ಬಿದ್ದೋತು, ಚಿಗುರ ಕಚ್ಚೈತಿ. ಇದನ್ನ ಹೆಂಗೆ ಕೊಯ್ಬೇಕಂತ ಹೇಳ್ತೀನಿ ಬಾ. ಅಲ್ಲೊಂದು ಗಿಡ ತೋರಿಸ್ತೀನಿ. ನಾನು ಕೊಯ್ದಿಲ್ಲ, ಈಗ ಕೊಯ್ದು ತೋರ್ಸಕ್ಕೆ ಹುಡುಗಲ್ಲಿ ಇಲ್ಲಿ ನೀನು ತೋರಿಸ್ತೀನಿ. ನಿನಗೆ ಟ್ರಯಲ್ ನಮ್ಮದೇ ಗೋಟ್, ಅದು ಉದುರಿ ಹುಟ್ಟಿರೋದು ಅದರದ್ದೇ. ಅದು ಅಲ್ಲಿರಲ್ಲ ಹೆಂಗೆ? ಅದು ಅಲ್ಲಿರಲ್ಲ ಅಂತ ಬಿಟ್ಟು ಹಿಂದಿನ ವರ್ಷ ಇದೊಂದು ಮರ ಗಾಳಿ, ಇದೊಂದು ಮರ 2 ಮರ ಬಿದ್ದಿದ್ದು ಹಿಂಗೆ ಗಾಳಿಗೆ. ಇಲ್ಲೊಂದು ಅಲ್ಲಿ ಲಾಸ್ಟ್ ಬಂದು ಸೀದಾ ಒಂದು ಅರ್ಧ ಎಕರೆ ಸೀದಾ ಬಿಟ್ಟು ನಮ್ದು ಒಂದು ಉಳ್ದೈತೆ ಸುಳಿಗೆ. ಜೇನುಗೂಡು ಮಾಡ್ಕೊಂಡಿಲ್ಲ, ಜೇನು ಇದೆಯಣ್ಣ? ಜೇನು ಪೇಟೆ ಅಲ್ಲೇ ತಂದ್ವಿ, ಕಪ್ಲಿಗೇರಿ ಕೃಷಿ ಫಾರಮ್ನಾಗ. ಇದೆಯಾ ಜೇನು? ಇದು ಜೇನು ಇದ್ರಾಗ ಓಡಾಡ್ತೀವಿ. ಈ ಕಡೆ ಇಲ್ಲೇ ಓಡಾಡ್ತೀವಿ. ಇಲ್ಲೇಸೆ ಹೋಗೋದು. ಅದು ಎಷ್ಟು ಹುಳ ಆದ್ರೂ 1000 ಹುಳ ಇದ್ರೂ ಅಲ್ಲೇಸೆ ಬರೋದು. ಅಲ್ಲಿ ಹೋಗ್ತಿದ್ದೆ ಜೇನು. ಮತ್ತೆ ಅದನ್ನ ತೆಗೆಯೋದು, ಇದನ್ನು ತೆಗಿತೀವಿ. ಅಲ್ಲ ನೀನು ಇದು ಮಾಡೋದು, ಅದನ್ನ 4 ದಿನ ಬಂದು ಹಿಂಗೆ ಬಡಿತೀವಿ. ದಿನ ನಾವು ಓಡಾಡ್ತೀವಿ, ಬೆವರು ಕಡಿಯಲ್ಲ ಅಷ್ಟು. ಅಂದರೆ ತೆಗಿಯಲ್ಲ, ದಿನ ತೆಗಿಯಲ್ಲ, ತಿಂಗಳಿಗೆ ಒಂದಷ್ಟು ತೆಗಿಯೋದು ನೋಡೋದು. ನಮಗೆ ಬಿಡ್ತಾವೆ ಪೇಟು? ಇಲ್ಲ ಈಗ ಕಡಿಯಲ್ಲ, ಅದು ತೆಗೆದ ಕಡಿತಾವೆ. ಈಗ ಕಡಿಯಲ್ಲ, ಈಗ ಅವು ಪಡಿಗೆ ಅವು ಆಡಕ್ಕೆ ಹೋಗ್ತೀವಿ. ಈಗ ಹಾಕ್ತೀವಲ್ಲ ಕರೆ ಮೆಣಸು, ಬ್ಲ್ಯಾಕ್ ಪೇಪರು, ಮೆಣಸಿನ ಗಿಡ, ಬಳ್ಳಿ, ಇದಣ್ಣ ಕರೆ ಮೆಣಸು ಮಸಾಲೆ ಒಂದೆರಡು ತಾಂಬ್ತೀಯ? ನೋಡೋಣ, ತಗೊಂಡೋಗಿ. ಎಲೆನೂ ಇದೆ ಹೇಗೆ? ಅಂದ್ರೆ ಬರೀ ಜೇನುಗೂಡು ಬಾಕ್ಸ್ ಇಟ್ಬಿಟ್ರೆ ಸಾಕ ಅದಕ್ಕೆ? ಒಳಗೆಲ್ಲ ಇದ್ರಾಗ ಅದಾವ. ಇಲ್ಲಿಂದ ಇತ್ತಾಗ ಹುಟ್ಟಿಟ್ಟದಾಗ ಈಗ ಏನಾರು ಇಟ್ಟರೆ ಇದ್ರಾಗ ಇಡಾಕ ತುಪ್ಪನ ಕೆಳಕ, ಇದು ಮ್ಯಾಗ ಇಡಾಕು, ಅದು ತೆಳಗದ ಇಟ್ಕೊಂತ ಬರ್ಕಚ್ಚೈತಿ. ಇಲ್ಲಿ ಮ್ಯಾಗಲದ್ದು ಇಟ್ಕೊಂತ ಹೋಗು, ಅದು ತೆಳಗಲದ್ದು ಇಟ್ಕೊಂಬಂದ್ರೆ ಸಕ್ಸಸ್ ಆಗಲ್ಲ. ನೀನು ಅದು ಬಂದು ಹಾಕಿದ ಇಟ್ಟಿಗೆ ಅವೇಟಿಗೆ ಬಂದ್ಬಿಟ್ಟು ಅದ್ರಕ್ಕೆ ಅಲ್ಲಿಂದ ತಂದಿವಿ ಹುಳನೇ. ಅಲ್ಲಿಂದಲೇ ರಾತ್ರಿ ಹೊತ್ತು ಕತ್ಲದಾಗ ತರಕು, ಕತ್ಲಾಗದಕ್ಕೆ ತಂದು ಬೆಳಗ್ಗೆ ಇಲ್ಲಿಡಕ್ಕೆ. ಬೆಳಗ್ಗೆ ಇಲ್ಲಿಟ್ಟು ಇನ್ನು ವೇಸ್ಟ್ ಮುಚ್ಕೊಂಬಂದಿವಿ. ಅಲ್ಲಿ ಒಂದು ಹುಳ ಕಡೆಗೆ ಹೋದಂಗೆ, ಅಲ್ಲಿ ತರ್ಬೇಕಾರೆ ಒಂದು ಹುಳನ ಕಡೆಗೆ ಹೋದಂಗೆ. ಭಾರಿ ಮಲ್ಲೇಶ್ ಬಿಡಪ್ಪ ನೀನು, ಸಾಮಾನ್ಯ. ಅದಕ್ಕೆ ಇಲ್ಲಿ ಹುಳ ಸಮೇತ ಕೊಡ್ತಾರಾ? ಹುಳ ಸಮೇತ ಕೊಡ್ತಾರೆ. 4,500 ಇದು ಒಂದು ಪೆಟ್ಟಿಗೆ, ಒಂದು ಪೆಟ್ಟಿಗೆ ಹುಳ ಸಮೇತ. ನಮಗೆ 1,200 ರೂಪಾಯಿ ಬಿದ್ದೈತಿ. ಟ್ರೈನಿಂಗ್ ಹೋಗಿ ತಂದದಕ್ಕೆ 1,200 ರೂಪಾಯಿ ಬಿದ್ದೈತಿ. ಎಲ್ಲಿ ಅದು? ಕತ್ಲಿಗೇರಿ ಫಾರಂ. ನಮ್ಮ ಜಗಳೂರಾಗ ಸಿಗ್ತೈತಿ, ನಮಗೆ ಹೇಳಲ್ಲ. ಅದು ಯಾರು ಮುಂದಿದ್ದರಿ ಸಿಗ್ತಾವೋ ಹೋಗ್ತಾವ, ಮುಂದಿದ್ದರಿ ಸಿಗ್ತಾವೆ. ಕಡಿಮೆ ರೇಟ್ ಮಾರರಿಗೆ ಕೊಡ್ತಾರೆ ಕಾಂಟ್ರಾಕ್ಟ್. ಯಾರು ತಂದು ಕೊಡ್ರಿ ತಾನಾರದಾರ ಅಂತ ಅವ್ರು ಫೋನ್ ಮಾಡಿ ಹೇಳ್ತಾರೆ, ತಂದು ಕೊಡ್ತಾರೆ. ಹಿಂಗೆ ರಾತ್ರಿ ಹೊತ್ತು ತರಕ್ಕೆ ನಮ್ಮ ಕಾರ್ನಾಗ ತಂದದ್ದು. ಎಷ್ಟು ಸಾಯ್ತಿಕ್ಕಿ ಇದು? ಈಗ 3 ತಿಂಗಳು ಆಗ್ತಿತ್ತು. ತಾಯಿರೋ ಒಂದು ಜೇನೇನ ಇನ್ನೇನು ಇಲ್ಲ, ಇನ್ನು ಮೇಲೆ ಇಡ್ತಾ ಐತಿ. ಒಳಗೆ ತುಪ್ಪಿರೋದು ಐತಿ, ಅದು ಮರಿಗಳಿಗೆ. ಅದು ಮರಿಗಳಿಗೆ ಒಳಗಿರೋದು ಮರಿಗಳಿಗೆ. ಮ್ಯಾಗ ಇಟ್ಟದ್ದು ನಮ್ದಷ್ಟೇ, ಮ್ಯಾಗಿರೋದಷ್ಟೇ ಬೆಳೆಸ್ಯಾನ. ಹೊಲ ತುಂಬ ಕಡಿಮೆ ಗಿಡದ. ಆವಾಗ ನಾವು ಬೀಳ್ದಂಗೆ ಮಾಡ್ಕೊಬೇಕಲ್ಲ, ಏನೋ ಔಷಧಿ ಪಡಿಸಿ. ಇವಾಗ ನಮ್ಮದು ಸಣ್ಣ ಗಿಡನೇ, ಚಿಕ್ಕ ಗಿಡನೇ ಒಂದು 4 ಗಿಡ ಹಿಂಗೆ ಬಿದ್ದೋಗ್ಬಿಟ್ಟವೆ, ಸುಳಿ ರೋಗ ಬಿದ್ದು. ಹೌದು, ಅದಕ್ಕೆ ನೀವು ತೋರ್ಸಕ್ಕೋಸ್ಕರ ನಾನು ಕರ್ಕೊಂಡು ಹೋಗಿ ಇಲ್ಲೆಲ್ಲ ಇತ್ತು ನೋಡಿ ನಿಧಾನ. ಇದು ದಾಯ ಎಷ್ಟಣ್ಣ ಇದು ಹಾಕಿರೋದು? 8, 6. ನಾವು 8, 7 ಮಾಡಿದ್ದು. 8, 7 9, 7 ಅನ್ಸುತ್ತೆ ಮಾಡಿರೋದು. ಸ್ವಲ್ಪ ಅಗಲ ಬರುತ್ತೆ. ಇದು ಸುಳಿ ಹೋಗಿರೋದೆ. ಏನ್ ಮಾಡಕ್ ಗೊತ್ತಾ, ಅದು ಸುಳಿ ಇದು ಮಟ್ಟೆ ಐತಲ್ಲ, ಮಳೆ ನೀರ ಬಿಟ್ಟು ಕೊಡಲ್ಲ.
ಹೊರಗೆ ಇಲ್ಲಿ ಐತಲ್ಲ ಗರಿಗೆ, ಹಾಂ ಈ ಗರಿಯಾಗಳಿಸಿ ನೀರು ಹೊರಗೆ ಬಿಟ್ಕೊಡಲ್ಲ. ಬಿಟ್ಕೊಡ್ಲಿಲ್ದಾಗ ಏನಾಗತ್ತೆ ಸುಳಿ, ಅದು ಸುಳಿ ಕೊಳತು ಹೋಗುತ್ತೆ. ಅವಾಗ ಏನು ಮಾಡಕ್ ಗೊತ್ತಾ, ಆಕ್ಸಲ್ ಬ್ಲೇಡ್ ತಗ, ಕುಡ್ಗಲ್ ತಗ, ಈ ಕೊಯ್ಲಿ ಮೇಲೆ ಕೊಯ್ಯಿ ಅಡ್ಡ ನೀರು ನಿಂತು 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 ಒಳಗೆ ಹೋಗ್ತಾ ಹೋಗ್ತಾ ಸೀದಾ ಇಲ್ಲಿದ್ದು ಇಲ್ಲಿಗೆ ಬರ್ತದೆ ನೀರು. ಅವಾಗ ಏನು ಮಾಡಕ್ ಗೊತ್ತಾ, ಹಿಂಗೆ ಕೊಯ್ಬೇಕು, ಕೊಯ್ದು ಮೇಲೆ ಕೊಯ್ದು ನೀರು ಓಪನ್ ಮಾಡಿಬಿಟ್ರೆ ಕೆಟ್ಟು ವಾಸನೆ ಇರುತ್ತೆ. ನೀರು ಹೋತಂದ್ರೆ ಮತ್ತೆ ನೀರು ಹೋಗುತ್ತೆ, ಮತ್ತೆ ಮಳೆ ಬಂದು ನೀರೆಲ್ಲ ಕಡೆಗೆ ಹೋಗುತ್ತೆ. ಅಂದ್ರೆ ಸುಮ್ಮನೆ ಓಪನ್ ಮಾಡಬೇಕು, ಸುಮ್ಮನೆ ಓಪನ್ ಮಾಡಬೇಕು, ಅದನ್ನ ಕೊಯ್ಬೇಕು, ಫುಲ್ ಕೊಯ್ಯಂಗಿಲ್ಲ, ಸುಮ್ಮನೆ ಅರ್ಧ ಮಾತ್ರ ಸ್ವಲ್ಪ ಕೊಯ್ಬೇಕು ಅಷ್ಟೇ. ನೀರು ಆಚೆ ಬಂದ್ರೆ ಸಾಕು, ಆಚೆ ಬಂದ್ರೆ ಸಾಕು. ಮತ್ತೆ ಅದು ಚಿಗುರುತ್ತೆ, ಮತ್ತೆ ಚಿಗುರುತ್ತೆ, ಕಂಟಿನ್ಯೂ ಆಗುತ್ತೆ, ಮತ್ತೆ ಸುಳಿ ಬೀಳಲ್ಲ. ಆ ಸುಳಿ ರೋಗ ಬಂದು ಅಂತ ಹೆಂಗ್ ಗೊತ್ತಾಗುತ್ತದು? ಇದು ಇದು ಒಣಗುತ್ತೆ ಸುಳಿ. ಒಬ್ಬರು ಸುಳಿ ರೋಗ ಕಿತ್ಬಿಟ್ರೆ ಸಾಕು, ಅವಲ್ಲೇ ಬಂದ್ಬಿಡುತ್ತಲ್ಲ, ಕೀಳ್ಬಾರ್ದು, ಅದು ಕೀಳ್ಬಾರ್ದು, ಕಿತ್ರ ಅದು ಸಸಿನೇ ಬರಲ್ಲ. ಅದು ಪೂರ್ತಿ ಎಲ್ಲಿಂದ ಬರೋದಲ್ಲ, ಸುಳಿ ಅದಟ್ಟಿಗೆ ಅದಾಗ ಬರ್ತದೆ ಕೊಳತು, ಅದನ್ನೇ ಕಿತ್ತಂಕ ನಾವು, ಸುಳಿನೇ ಕಿತ್ತಂಕ. ಓಪನ್ ಮಾಡೋಕೆ ಅದು ಎಲ್ಲಿ ಇಲ್ಲಿ ಓಪನ್ ಮಾಡಿಬಿಟ್ರೆ ಇಲ್ಲಿದ್ದ ನೀರು ಕಡೆಗೆ ಹೋಗ್ಬಿಟ್ರೆ ಸಾಕು. ಅದು ಮತ್ತೆ ಹಿಂಗೆ ಹಿಂಗೆ ಕೊಯ್ಬೇಕು, ಹಿಂಗೆ. ಹೌದೌದು, ಕ್ರಾಸ್ ಆಗಿ ಭಾಳ ಕೊಯ್ಯಂಗಿಲ್ಲ. ಇದು ಯಾಕೊಂದು ಕೊನೆ ಕೊಯ್ಯಕಾರ ಹತ್ತ ಕೊಯ್ದ ನಾವು ಸರ್ಕನ ಅಂತ ಒಂದು ಸ್ವಲ್ಪ ಬಿದ್ದೈತಾ, ಹುಡುಗಲ್ ಬಿದ್ದಿರೋದಕ್ಕೆ ಇದು ಎಜ್ಜಾಗಿರೋದು. ಕೊನೆ ಕೊಯ್ಯಕಾರ ಅದು ಮೊನ್ನೆ ಗಾಳಿಗೆ ಲಟಕ್ಕಂತ ಮುರಿದಿದೆ ಇದು. ಅರ್ಧ ಹೋಗೈತಿ, ಇನ್ನೆಲ್ಲಿ ತಡೀತೈತಿ ಪಾಪ, ಹಂಗಾಗಿ ಹೋಯ್ತು ಒಂದು ಗಿಡ. ಹಿಂದಿನ ವರ್ಷ 2 ಇದು, ಈ ವರ್ಷ 1 ಇದೆ. ಕೊನೆ ಬಿಡ ಮರ ಹಿಂಗಾಗ್ಬಿಟ್ರೆ ಮರ ಮತ್ತಿನ್ನು 5 ವರ್ಷ ಬೇಕೋ 7 ವರ್ಷ ಬೇಕು. ಮತ್ತೆ ಇದು ಗಿಡ ತೆಗೆದು ಗಿಡ ಹಾಕಕ್ಕೆ ಫಲಕ್ಕೆ ಬರಕಂದ್ರೆ 7 ವರ್ಷ ಬೇಕು. ಇದರಷ್ಟು ಫಲವತ್ತವಾಗಿ ಬರಲ್ಲ, ಯಾಕಂದ್ರೆ ಈ ಬೇರು ಆ ಬೇರು ಆ ಬೇರು ಈ ಬೇರು ಐತಲ್ಲ, ಇದು ಶಕ್ತಿ ಹೇಳ್ಕೊಂಡ್ರೆ ಇದ್ರದ್ದು ಅಂತ ಫಲವತ್ತವಾದ ಗಿಡ ಬರಲ್ಲ. ಮೈ ತುಂಬ ಬೇರೆ ಐತಿ ಭೂಮಿಯಾಗ ಈಗ ಆಲ್ರೆಡಿ ಅಡಿಕೆ ಗಣ್ಣಿಂತ ಕೊಯ್ದ್ರೆ ನೀರು ದಳ 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 ಇಳಿತೈತಿ. ಅವಾಗ ಅದು ಇಳಿದ್ರದ ಕೆಟ್ಟ ನೀರು ಇಳಿದ್ರದ, ಅದು ಕಪ್ಪು ಕಾಣಿಸ್ತದಲ್ಲ, ಕೆಟ್ಟ ನೀರು ಇಳಿದ್ರದ ಅದು. ಈಗ ಈ 2 ಗರಿ ಕೊಯ್ದು ಬೋಡ ಐತಲ್ಲ, ಇಲ್ಲಿ ನೀರು ರೆಡಿ ಐತೆ ಆಲ್ರೆಡಿ. ನೋಡಿ ನೀರ ಹೌದಾ? 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 ಭಾರಿ ವಾಸನೆ ಇದೆ, ಕಟ್ಟು ವಾಸನೆ ಐತೆ. ಹೇಳಿ ಕೆಳಕ್ಕೆ ಇಲ್ಲ ಇಲ್ಲ ತೆಗಿಬೇಕಲ್ಲ, ಎಲ್ಲ ಅದ್ರಾಗ ಸ್ಟಾಕ್ ಆಗಿರುತ್ತಲ್ಲ ಅಷ್ಟೇ. ಇನ್ನು ನೀರು ಹೋದ ಆಗೋಯ್ತಾ? ಡೌಟೆ, ಯಾಕಂದ್ರೆ ಇದಕ್ಕೆ ಹಾಕಿಬಿಟ್ಟು ಅಲ್ಲಿ ಇಲ್ಲ, ಭಾಳ ಮುಂಚೆನೇ ಕೊಯ್ಯಕಾಯ್ತು ನಾನು, ಮೊಸರಾಗಿ ಹೋಗಿತ್ತಲ್ಲ. ಸುಳಿನೇ ಇಲ್ಲ ಅನ್ಸುತ್ತೆ. ನೋಡಿ ಎಷ್ಟು ನೀರು ಇಳ್ಬೇಕು, ಇನ್ನೂ ನೀರು ಇಳಿತದಾವ. ಮೊಸರಾಗೈತೆ ನೋಡಿ. ಹೋದಂಗೆ ನೋಡ, ನೀ ಕೆಳಗೇನೋ ಅಷ್ಟನಾಗ ಇಲ್ಲ, ಅಲ್ಲಿಗೇನೋ ಹೋಗ್ಬಿಡಕ್ಕೆ ಬಿಡೋದು, ಹಂಗೆ ಮೊಸರಾಗುತ್ತೆ. ಅಷ್ಟೇ ಹೋದಂಗೆ ಅದು. ಅದೃಷ್ಟ ಚೆನ್ನಾಗಿತ್ತು ಅಂದ್ರೆ ಇದು ಚಿಗುರುತ್ತೆ. ನಿನ್ನ ಅದೃಷ್ಟ ನೋಡ್ರಿ, ಬೇರೆ ಏನಿಲ್ಲ, ಇರ್ಬೇ ಕೆಂಚಿರ್ಬೇ ಇರುತ್ತೆ.